विश्वस्योदयमातनोति तदनुत्राणं विदत्ते पुनः सौख्याप्तितरहानि साधनमलं भक्तिश्रुतिः विञ्जयन् स्वापं प्रापयति श्रमापहृतये कल्पावसाने च यः तं देवं पितरं पतिं गुरुतमं वन्दे रमावल्लभम्। करोतु मम कल्याणं हरिः हयमुखाभिदः कुरुश्च मध्वनामामि वरदोऽस्तु निरन्तरम्। तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्। कामधेनुः यथा पूर्वं सर्वाभीष्टफलप्रदा तथा कलौ वादिराजश्रीपादोभीष्टदः सताम्। ಪ್ರಾಚೀನ ಕಾಮಧೇನು ಅಂತ ಎನಿಸಿದವರು ವಾದಿರಾಜಗುರು ಸಾರ್ವಭೌಮರು. ಮತ್ತೊಬ್ಬ ಕಾಮಧೇನು ಅಂದರೆ ನಮತಾಂ ಕಾಮಧೇನವೇ ಅಂತ ಹೇಳುವ ಹಾಗೆ ರಾಘವೇಂದ್ರ ಗುರು ಸಾರ್ವಭೌಮರು ಕೂಡ ಅವರು ಕಾಮಧೇನು, ಕಲಿಯುಗದ ಕಾಮಧೇನು ಅಂತ ಹೇಳುವರು. ಅವರು ವಾದಿರಾಜರು ಗುರುರಾಜರು ಅಂತ ಎನಿಸಿ ಪ್ರಾಚೀನ ಕಾಮಧೇನುಗಳಾದರೆ, ರಾಯರು ಗುರು ಸಾರ್ವಭೌಮರು ಅಂತ ಎನಿಸಿಬಿಟ್ಟು ಅವರು ಕೂಡ ವಾದಿರಾಜರ ನಂತರದಲ್ಲಿ ಕಾಮಧೇನುಗಳು ಅಂತ ಆಧ್ಯಾತ್ಮ ಲೋಕದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಈ ಒಂದು ರಾಯರ ಆರಾಧನೆಯ ಪರಮ ಪವಿತ್ರ ಕಾಲವೂ ಇದು. ಜೊತೆಗೆ ಇಂದು ರಾಯರ ಪರಂಪರೆಯಲ್ಲಿ ಬಂದಿರುವಂತಹ 18ನೇ ಶತಮಾನದಲ್ಲಿ ಇರುವ ಆ ಸಮಯದಲ್ಲಿ ಒಂದು ಉತ್ತಮ ಜೀವನವನ್ನು ನಡೆಸಿದಂತಹ ತಪಸ್ವಿಗಳಾದವರು ಸುಜ್ಞಾನೇಂದ್ರ ತೀರ್ಥರು. ಅವರದು ಒಂದು ಆರಾಧನೆ ದಿವಸ ಇವತ್ತು. ಇಂತಹ ಒಂದು ಮಂಗಲವಾದ ಸಮಯದಲ್ಲಿ ವಾದಿರಾಜ ಗುರುಗಳಿಂದ, ವಾದಿರಾಜ ಗುರುರಾಜರಿಂದ, ಗುರು ಸಾರ್ವಭೌಮರಿಂದ ರಚಿತವಾಗಿರುವಂತಹ ಸರಸಭಾರತಿ ವಿಲಾಸ ಅಂತ. ಇದಕ್ಕೆ, ಈ ಗ್ರಂಥಕ್ಕೆ ಇನ್ನೂ ಒಂದು ಹೆಸರು ಇದೆ. ಇದು ಭಾರತೀಶ ವಿಜಯ ಅಂತಲೂ ಕೂಡ ಇದನ್ನು ಕರೀತಾರೆ. ಆದರೆ ಪ್ರಸಿದ್ಧವಾಗಿದ್ದು ಇದನ್ನು ಸರಸಭಾರತಿ ವಿಲಾಸ ಅಂತಲೇ ಪ್ರಸಿದ್ಧವಾಗಿದೆ. ಈ ಗ್ರಂಥದಲ್ಲಿ ಭಗವಂತನ ಮತ್ತು ಮುಖ್ಯ ಪ್ರಾಣದವರು ಜೊತೆಗೆ ಲೋಕಮಾತೆಯಾದ ಮಹಾಲಕ್ಷ್ಮಿ ದೇವಿ, ಇನ್ನು ಬ್ರಹ್ಮದೇವರು, ವಾಣಿದೇವಿ ಅಂದರೆ ಶಾರದೆ, ಸರಸ್ವತಿ, ಹೀಗೆ ರುದ್ರಾದಿ ದೇವತೆಗಳು, ಇವರೆಲ್ಲರ ಒಂದು ಚರಿತ್ರೆಗಳನ್ನು, ಸುಚರಿತ್ರೆಗಳನ್ನು ಇಲ್ಲಿ ಹಾಡಿ ಹೊಗಳ್ತಾರೆ ವಾದಿರಾಜ. ಈ ಸರಸಭಾರತಿ ವಿಲಾಸ ಇದು ಒಂದು ನಮಗೆ ಜೀವನದಲ್ಲಿ ಸುರಸಮಯವನ್ನಾಗಿ ಮಾಡ್ತದೆ. ವಿರಸಗಳನ್ನು ಪರಿಹಾರ ಮಾಡ್ತದೆ ಶ್ರವಣ ಮಾಡುವುದರಿಂದ. ವಿರಸ ಪರಿಹಾರ ಮಾಡಿ ಸುರಸವನ್ನು, ಭಕ್ತಿರಸವನ್ನು ಉಂಟು ಮಾಡುತ್ತಾನೆ. ಆದ್ದರಿಂದ ಹಯಗ್ರೀವ ದೇವರ ಒಂದು ಪ್ರೇರಣೆ ಮತ್ತು ವಾದಿರಾಜರ ಅವರ ಒಂದು ಅನುಗ್ರಹ, ಪ್ರೇರಣೆ ನಮ್ಮ ಭಗವಂತನಿಗೆ ಅರ್ಥಾತ್ ಹರಿವಾಯು ಗುರುಗಳಿಗೆ ಪ್ರೀತಿ ಪಾತ್ರರಾಗಿರುವಂಥವರು, ಒಂದು ಧಾರ್ಮಿಕ ಜೀವನವನ್ನು ನಡೆಸಿದಂಥವರು ದಿವಂಗತರಾಗಿರುವ ನಮ್ಮ ಅಧ್ಯಾಪಕ ರಾಘವೇಂದ್ರ ರಾಯ ಅಧ್ಯಾಪಕರು. ಇವರ ಒಂದು ಸ್ಮರಣಾರ್ಥವಾಗಿ ಈ ಒಂದು
ಏನು ಜ್ಞಾನದ ಧಾರೆ ಇದೆ, ಪುಣ್ಯದ ಧಾರೆ ಇದೆ, ಆ ಧಾರೆ ಅದು ಹರಿದು ಹೋಗಿ ಅವರಿಗೆ ತಲುಪಬೇಕು. ಮತ್ತು ಆ ಚೇತನಕ್ಕೆ, ಉತ್ತಮವಾದ ಚೇತನಕ್ಕೆ ಅದು ಅಮೃತ ವರ್ಷಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ, ಮತ್ತು ಅವರ ಒಂದು ಕಾರುಣ್ಯ ನಮ್ಮ ಮಾಮಿಯವರಿಗೂ ಕೂಡ ವಿಶೇಷವಾಗಿ ಬರಬೇಕು ಎಂಬ ದೃಷ್ಟಿಯಿಂದ ನಾವು ಮಹಾತಪಸ್ವಿಗಳಾಗಿರುವ, ಅಪರೋಕ್ಷ ಜ್ಞಾನಿಗಳಾಗಿರುವ, ಶಾಪಾನುಗ್ರಹ ಶಕ್ತರಾಗಿರುವಂತಹ ವಾದರಾಜ ಗುರು ಸಾರ್ವಭೌಮರಿಂದ ರಚಿತವಾಗಿರುವ ಸರಸ ಭಾರತಿ ವಿಲಾಸ, ಇದರ ಬಗ್ಗೆ ನಾವು ಯಥಾಶಕ್ತಿಯಾಗಿ 3 ದಿನಗಳ ಪರ್ಯಂತ ನಾವು ಚಿಂತನೆ ಮಾಡಿ ಹಯಗ್ರೀವ ದೇವರ ಕೃಪೆಗೆ ನಾವೆಲ್ಲ ಪಾತ್ರರಾಗೋಣ. ಇದು ಬೇರೆ ಬೇರೆ ಗ್ರಂಥಗಳು, ಕಾವ್ಯಗಳು ಆಗುವಾಗ ಅದೇ ಅಧ್ಯಾಯ ಅಂತ ಹೇಳೋದಂತೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅಧ್ಯಾಯಗಳು, ಪುರಾಣಗಳಲ್ಲಿಯೂ ಕೂಡ ಅಧ್ಯಾಯ ಅಂತ ಹೇಳೋದು. ಇನ್ನು ಸುಮಧ್ವ ವಿಜಯ, ರುಕ್ಮಿಣೀಶ ವಿಜಯ ಇತ್ಯಾದಿ ಕಾವ್ಯಗಳಲ್ಲಿ ಆಗುವಾಗ ಅಲ್ಲಿ ಸರ್ಗ, ಪ್ರಥಮ ಸರ್ಗ, ದ್ವಿತೀಯ ಸರ್ಗ ಹೀಗೆ ಹೇಳುವ ಒಂದು ಸಂಪ್ರದಾಯ. ಇಲ್ಲಿ ಹೇಳುವಾಗ ಇಲ್ಲಿ ಅಧ್ಯಾಯ, ಸರ್ಗ ಅವುಗಳನ್ನು ಬಳಸದೆ ಇಲ್ಲಿ ವಿಲಾಸ ಅಂತ ವಾದರಾಜರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಒಟ್ಟು ಟೋಟಲ್ ಆಗಿ ಇಲ್ಲಿ ಎಷ್ಟು ವಿಲಾಸಗಳು ಇವೆ ಅಂದರೆ 12 ವಿಲಾಸಗಳು. 12 ಅಂದರೆ 12 ಇಂದ್ರಿಯಗಳಿಗೆ ಒಂದು ಉತ್ಕರ್ಷವನ್ನು ಕೊಡುವ 12 ವಿಲಾಸಗಳಿಂದ ರಚಿತವಾಗಿರುವ ಗ್ರಂಥ ಇದು. ಒಂದು ಸಂಕ್ಷೇಪವಾಗಿ ಈ 12 ವಿಲಾಸಗಳ ಒಂದು ಸ್ಥೂಲ ದೃಷ್ಟಿಯನ್ನು ನಾವು ನೋಡೋದಾದರೆ, ಪಕ್ಷಿ ನೋಟವನ್ನು ನಾವು ಹೇಳೋದಾದರೆ, ಪ್ರಥಮ ವಿಲಾಸದಲ್ಲಿ ಹಯಗ್ರೀವ ದೇವರು ಅಂದರೆ ವಾದರಾಜರ ಇಷ್ಟದ ದೈವ, ಆರಾಧ್ಯ ದೇವರು, ಉಪಾಸ್ಯ ದೇವರು ಅಂದರೆ ಭೂವರಾಹ. ವಾದರಾಜ ಮಠದಲ್ಲಿ, ಸೋಂಡಾ ಮಠದಲ್ಲಿ ಅಂದರೆ ಅವರ ಮೂಲ ಪುರುಷರಾಗಿರುವಂಥ ಏನು ವಿಷ್ಣು ತೀರ್ಥರು ಇದ್ದಾರೆ, ಅಂದರೆ ಆಚಾರ್ಯರ ಪೂರ್ವಾಶ್ರಮದ ತಮ್ಮ, ಮಧ್ವರ ಪೂರ್ವಾಶ್ರಮ ಅನುಜ ವಿಷ್ಣು ತೀರ್ಥ, ಅವರಿಗೆ ಆಚಾರ್ಯರು ಏನು ಮಾಡಿದ್ದಾರೆ, ಭೂವರಾಹ ದೇವರನ್ನು ಅವರಿಗೆ ಕರುಣಿಸಿದ್ದಾರೆ. ಹೀಗೆ ಬೇರೆ ಬೇರೆ ತಮ್ಮ ಶಿಷ್ಯರಿಗೆಲ್ಲ ಏನು ಮಾಡಿದ್ದಾರೆ, ರಾಮ, ವಿಠ್ಠಲ, ನರಸಿಂಹದೇವರು ಮತ್ತು ಕೃಷ್ಣ, ನರ್ತನ ಕೃಷ್ಣ ಹೀಗೆಲ್ಲ ಆಚಾರ್ಯರು ಕರುಣಿಸಿದ್ದಾರೆ. ತಮ್ಮ ಅನುಜನಿಗೆ ಏನು ಮಾಡಿದ್ದಾರೆ, ವಿಷ್ಣು ತೀರ್ಥರು ಅಂತ ನಾಮಕರಣ ಮಾಡಿ ಅವರು ಈಗೂ ಇದ್ದಾರೆ. ಹೆಚ್ಚು ಕುಮಾರ ಪರ್ವತದಲ್ಲಿ ಅವರು ಈಗಲೂ ಕೂಡ ತಪಸ್ಸನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಬಿಲ್ಲೋಪರ್ಣೈ ಕ್ಷಿತೋಪನ್ನೈ ತೃಪ್ತಿಮಾನ ಸಲಿಲೈರಪಿ ಅಂತ ಒಣಗಿದ ಎಲೆಗಳನ್ನು ತಿಂದುಕೊಂಡು ಮತ್ತು 5 ದಿನಕ್ಕೊಮ್ಮೆ ಪಂಚಗವ್ಯ ಪಾನ ಕುಡಿದುಕೊಂಡು ಪಂಚಗವ್ಯ ಡ್ರಾಪ್ ತಗೊಂಡು 5 ದಿವಸಕ್ಕೆ ಈಗಲೂ ಅವರು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಕುಮಾರ ಪರ್ವತದಲ್ಲಿ, ಸುಬ್ರಹ್ಮಣ್ಯ ಕ್ಷೇತ್ರದ ಕುಮಾರ ಪರ್ವತದಲ್ಲಿ ವಿಷ್ಣು ತೀರ್ಥರು ಇದ್ದಾರೆ ಅಂತ ಸುಮಧ್ವ ವಿಜಯದಲ್ಲಿ ಅಲ್ಲಿ ಹೇಳ್ತಾರೆ. ಹಾಗಾಗಿ ವಿಷ್ಣು ತೀರ್ಥರೇನಿದ್ದಾರೆ ಅವರು 2 ಮಠಗಳಿಗೆ ಮೂಲ ಯತಿಗಳು, 2 ಪೀಠಗಳಿಗೆ, ಒಂದು ಸೋಂದಾ ಮಠ, ಇನ್ನೊಂದು ಸುಬ್ರಹ್ಮಣ್ಯ ಮಠ. ಈ 2 ಮಠಗಳಿಗೆ ಮೂಲ ಪುರುಷರು ವಿಷ್ಣು ತೀರ್ಥ. ಉಭಯ ಮಠಾಧೀಶರು ಅಲ್ಲ, ಉಭಯ ಮಠ ಅಂದರೆ 2 ಮಠ, ಒಂದು ಸುಬ್ರಹ್ಮಣ್ಯ ಮಠ, ಇನ್ನೊಂದು ಸೋಂದಾ ಮಠ. ಸುಬ್ರಹ್ಮಣ್ಯ ಮಠ ಅದು ಸಪ್ರೇಟ್, ಅಷ್ಟಮಠಗಳಲ್ಲಿ ಸೇರೋದಿಲ್ಲ. ಸುಬ್ರಹ್ಮಣ್ಯ ಸೋಂದಾ ಮಠ ಏನಿದೆ ಅದು ಅಷ್ಟಮಠಗಳಲ್ಲಿ ಸೇರುವಂತಹದ್ದು. ಕೃಷ್ಣನ ಪೂಜೆಯನ್ನು ಮಾಡುವ ಅವಕಾಶ ಈ 8 ಮಠಗಳಲ್ಲಿ ಸೋಂದಾ ಮಠಕ್ಕೂ ಕೂಡ ಇದೆ. ಹಾಗಾಗಿ ಮೊಟ್ಟ ಮೊದಲು ಉಭಯ ಮಠಾಧೀಶರು ಅಂದರೆ ಆ ಕೀರ್ತಿ ವಿಷ್ಣು ತೀರ್ಥರಿಗೆ. ಉಭಯ ಪೀಠಗಳಿಗೂ ಉಭಯ ಮಠಗಳಿಗೂ ಅಧೀಶ್ವರರು ಒಬ್ಬರೇ ವಿಷ್ಣು ತೀರ್ಥ. ಆದರೆ ವಿಶೇಷ ಅಂದರೆ
ಮತ್ತು ಇತಿಹಾಸದಲ್ಲಿ ಮತ್ತೆ ಉಭಯ ಮಠಾಧೀಶರು ಅಂತ ಫೇಮಸ್ ಆದದ್ದು, ಪ್ರಸಿದ್ಧವಾಗಿರುವಂತಹದ್ದು ನಮ್ಮ ಸತ್ಯಜ್ಞಾನ ತೀರ್ಥರ ಸಾಕ್ಷಾತ್ ಶಿಷ್ಯರು ನಮ್ಮ ಗುರುಗಳು ವಿದ್ಯಾಮಾನ್ಯ ತೀರ್ಥರು. ಅವರು 2 ಮಠಗಳಿವೆ, ಒಂದು ಫಲಿಮಾರ ಮಠ, ಇದೊಂದು ಭಂಡಾರಕೇರಿ ಮಠ. ಮಧ್ವಾಚಾರ್ಯರ ಗುರುಗಳೇನಿದ್ದಾರೆ ಅಚ್ಯುತ ಪ್ರೇಕ್ಷಾಚಾರ್ಯರು, ಅವ್ರದೇ ಮಠ, ಭಂಡಾರಕೇರಿ ಮಠ ಅವ್ರದೇ ಪೀಠ. ಮತ್ತು ಫಲಿಮಾರ ಮಠ ಅದು ಅಷ್ಟಮಠಗಳಲ್ಲಿ ಸೇರುವಂಥದ್ದಾದ್ದರಿಂದ ಕೃಷ್ಣನ ಪೂಜೆಯನ್ನು ಮಾಡುವ ಅವಕಾಶ ನಮ್ಮ ಗುರುಗಳಿಗೆ ವಿದ್ಯಾಮಾನ್ಯರಿಗೆ ಸಿಗುತ್ತೆ. ಸುಬ್ರಹ್ಮಣ್ಯ ಮಠ ಹೇಗಿಲ್ಲ ಹಾಗೆ ಭಂಡಾರಕೇರಿ ಮಠವೂ ಕೂಡ ಇರೋದಿಲ್ಲ. ಕೃಷ್ಣನ ಪೂಜೆಯಲ್ಲಿ ಅವಕಾಶ ಇರುವುದಿಲ್ಲ. ವಿದ್ಯಾಮಾನ್ಯರಿಗೆ ಕೃಷ್ಣನ ಪೂಜೆಯ ಅವಕಾಶ ಹೇಗೆ ಸಿಕ್ಕಿತ್ತು ಅಂದರೆ ಫಲಿಮಾರ ಮಠದ ಆಧಿಪತ್ಯ ಬಂದಿತ್ತು. ವಿಷ್ಣು ತೀರ್ಥರ ನಂತರದಲ್ಲಿ ಇತಿಹಾಸ ಮತ್ತೊಮ್ಮೆ ಸೃಷ್ಟಿಯಾಯಿತು. ವಿದ್ಯಾಮಾನ್ಯರಿಗೆ ಅಂದರೆ ಅವರು ಸತ್ಯಜ್ಞಾನರ ಶಿಷ್ಯರಲ್ಲ, ಸತ್ಯಜ್ಞಾನ ತೀರ್ಥರು ಮತ್ತು ಅವರ ಶಿಷ್ಯರಾಗಿ ನಮ್ಮ ವಿದ್ಯಾಮಾನ್ಯರು, ಮತ್ತು ಗಲಗಲಿ ಕೂರ್ಮಾಚಾರ್ಯ ಹಾಗೂ ಮನವಿ ವೇದವ್ಯಾಸಾಚಾರ್ಯ, ನಮ್ಮ ಪಿತಾಮಹ ಹೊರನಾಡಿ ಕಂಠಪಲ್ಲಿ ಭೀಮಸೇನಾಚಾರ್ಯ, ಆಮೇಲೆ ಮಾವುಲಿ ಗೋಪಾಲಾಚಾರ್ಯ, ಇವರೆಲ್ಲ ಒಂದು ಏನೋ ಜ್ಞಾನದ ಹಬ್ಬವನ್ನೇ ಸೃಷ್ಟಿ ಮಾಡಿದ್ರು ಅವರೆಲ್ಲ. ನಮಗೆ ಖುಷಿ, ಅಂಥ ಮಹಾಗುರುಗಳು ವಿದ್ಯಾಮಾನ್ಯರು ನಮಗೆ ಗುರುಗಳಾಗಿ ಸಿಕ್ಕಿದ್ದು ಅದು ಒಂದು ಜೀವನದ ಒಂದು ಗೋಲ್ಡನ್ ಅಪಾರ್ಚುನಿಟಿ. ಏಕೆಂದರೆ ಬಿಜಾವರ ಶ್ರೀಗಳವರು ವಿದ್ಯಾಮಾನ್ಯರಿಗೆ ಪ್ರಥಮ ಶಿಷ್ಯ, ನಾನು ಕೊನೆ ಶಿಷ್ಯ. ಅದು ಒಂದು ಗೋಲ್ಡನ್ ಅಪಾರ್ಚುನಿಟಿ. ನನ್ನ ನಂತರ ಬೇರೆ ಯಾರು ಬರಲೇ ಇಲ್ಲ ವಿದ್ಯಾಮಾನ್ಯರಿಗೆ. ಆದ್ದರಿಂದ ಉಭಯ ಮಠಾಧೀಶರು ಅಂತ ಅವರು ಪ್ರಸಿದ್ಧರಾದ. ಅದನ್ನು ಯಾಕೆ ಹೇಳಿದೆ ಅಂದರೆ ವಿಷ್ಣು ತೀರ್ಥರು ಅಂದರೆ ಸೋಂದಾ ಮಠಕ್ಕೆ ಮತ್ತು ಸುಬ್ರಹ್ಮಣ್ಯ ಮಠಕ್ಕೆ ಮೂಲ ಪುರುಷರಾಗಿದ್ದಾರೆ. ಆಚಾರ್ಯರ ಶಿಷ್ಯರು, ಆಚಾರ್ಯರ ಪೂರ್ವಾಶ್ರಮ ತಮ್ಮ ಅವರು. ಅಂಥ ಒಂದು ಪರಂಪರೆಯಲ್ಲಿ ಬಂದಿರುವಂತಹ ವಾದರಾಜಗುರು ಸಾರ್ವಭೌಮರು ಇಲ್ಲಿ ಪ್ರಥಮ ವಿಲಾಸದಲ್ಲಿ ಅವರ ಆರಾಧ್ಯ ದೈವ ಅಂದರೆ ಅವರ ಇಷ್ಟದ ದೈವ ಹಯಗ್ರೀವ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ದೇವರ ಸ್ಮರಣೆಯಿಂದಲೇ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ. ಮೆಮೊರಿ ಲಾಸ್ ಅದು ಆಗೋದಿಲ್ಲ. ಅಂದರೆ ಮೆಮೊರಿ ಏನಾಗ್ತದೆ, ಹೆಚ್ಚಾಗ್ತದೆ. ಯಾವುದು ನೆನಪಲ್ಲಿ ಇಟ್ಟುಕೊಳ್ಬೇಕೋ ಅದು ನೆನಪಲ್ಲಿರ್ತದೆ, ಯಾವುದು ನೆನಪಲ್ಲಿ ಇಟ್ಟುಕೊಳ್ಬಾರ್ದು ಅದೆಲ್ಲ ಡಿಲೀಟ್ ಆಗ್ತದೆ. ಕೆಲವು ನೆನಪಲ್ಲೇ ಉಳಿದು ಬಿಟ್ಟರೆ ಅವು ನಮ್ಮನ್ನು ಕಾಡ್ತಾ ಇರ್ತದೆ. ಕೆಲವು ನೆನಪಲ್ಲಿ ಉಳಿಬಾರ್ದು, ಕೆಲವು ಸಂಗತಿಗಳು ನೆನಪಲ್ಲಿ ಉಳಿಬೇಕು. ಅದಕ್ಕೆ ಸ್ಫೂರ್ತಿಯ ದೇವರು, ಅದಕ್ಕೆ ಒಂದು ವರವನ್ನು ಕೊಡುವ ದೇವರು ಯಾರು ಅಂದರೆ ಹಯಗ್ರೀವ. ಹಾಗಾಗಿ ವಾದರಾಜರು ಇಷ್ಟದಿಂದ ಹಯಗ್ರೀವ ದೇವರನ್ನು ಉಪಾಸನೆ ಮಾಡಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಬೂಸ್ಟರ್ ದೇವರು ಹಯಗ್ರೀವ. ವಿದ್ಯಾರ್ಥಿಗಳಿಗೆ ಈಗ ಬೂಸ್ಟರ್ ಬೇಕು ಅಂತ ಹೇಳ್ತಾರಲ್ಲ, ವಿದ್ಯಾರ್ಥಿಗಳಿಗೆ ಬೂಸ್ಟರ್ ದೇವರು ಯಾರು, ಬೂಸ್ಟರ್ ಗಾಡ್ ಯಾರು ಅಂದರೆ ಅದು ಹಯಗ್ರೀವ ದೇವರು. ಹಯಗ್ರೀವ ದೇವರಿಂದ ಒಂದು ಉತ್ತಮವಾದ ವಿದ್ಯೆ ಲಭಿಸ್ತದೆ. ಆಮೇಲೆ ಮೆಮರಿ, ಸ್ಮರಣ ಶಕ್ತಿ, ಯಾವುದರ ಸ್ಮರಣೆ ಬೇಕು ಅದರ ಸ್ಮರಣೆಯ ಶಕ್ತಿ ಹೆಚ್ಚಾಗ್ತದೆ. ಹಯಗ್ರೀವ ದೇವರು ಹುಟ್ಟಿದ್ದೇ, ಅವತಾರ ಮಾಡಿದ್ದೇ ಅಂದರೆ ಇದೇನು ಬದ್ರಿನಾಥ್ ಇದೆ, ವಿಶಾಲ್ ಬದ್ರಿ, ನಾವೆಲ್ಲ ಹೋಗುವ ವಿಶಾಲ್ ಬದ್ರಿ. ಮಾನ ಇದೆ, ಸರಸ್ವತಿ ನದಿ. ಅಲ್ಲಿಂದ ಮುಂದೆ ಒಂದು 15-20 ಕಿಲೋಮೀಟರ್ ದೂರ ಕ್ರಮಿಸಿದರೆ ವಸುಧಾರ ಅಂತ ಬರ್ತದೆ. ಆ ವಸುಧಾರದಲ್ಲಿ ಹಯಗ್ರೀವ ದೇವರ ಅವತಾರ. ಈಗಲೂ ನಾವು ಹಯಗ್ರೀವ ದೇವರ ದರ್ಶನವನ್ನು ಮಾಡಬಹುದಲ್ಲಿ. ಮತ್ತು ವಸುಧಾರ ಅನ್ನೋದಿದೆ. ವಸುಧಾರ ಅಂದರೆ ವೇದಗಳೇ 4 ಧಾರೆಯಾಗಿ ಅಪರೂಪದಿಂದ ಹರಿದು ಬರ್ತದೆ. ನಾವೆಲ್ಲ ನತದೃಷ್ಟರಾದ್ದರಿಂದ ಆ 4 ಧಾರೆಗಳಲ್ಲಿ ವೇದಗಳು ಕೇಳೋದಿಲ್ಲ. 4 ಧಾರೆಗಳಲ್ಲಿ ವೇದ ಕೇಳೋದಿಲ್ಲ. ಆದರೆ ಯಾರು ದಿವ್ಯ ಜ್ಞಾನಿಗಳಿದ್ದಾರೆ ಆ ಜಲಧಾರೆಗಳಲ್ಲಿ 4 ವೇದ ಕೇಳಿದ್ದಾರೆ. ವಾದರಾಜರಿಗೆ ಕೇಳಿದೆ. ಈಗೂ ಪ್ರಪಾತದಲ್ಲಿ ಬೀಳುತ್ತದೆ ಪ್ರವಾಹ ರೂಪದಿಂದ. ಆ 4 ಧಾರೆಗಳಲ್ಲಿ 4 ವೇದ ಶ್ರವಣ ಮಾಡಿದವರು ವಾದರಾಜ. ಅವ್ರಿಗೆ ಕೇಳಿದ ಆ ನೀರಿನ ಧಾರೆ. ಮತ್ತು ನಮ್ಮ ವಿದ್ಯಾಮಾನ್ಯರಿಗೂ ಕೇಳಿದೆ. ವೇದ ವಾಣಿ
ಅವರಿಗೆ ಶ್ರವಣ ಆಯಿತು. ನನಗೆ 4 ವೇದಗಳ ಒಂದು ವಾಣಿ ಶ್ರವಣ ಆಯಿತು ಅಂತ ಅವರ ಅನುಭವ ಹೇಳಿದರು. ನಾವು ಒಂದು ಸಲ ಹೋಗಿದ್ವಿ, ನಮಗೇನು ಕೇಳಿಲ್ಲ, ಬರೀ ನೀರಿನ ಸಪ್ಪಳ ಅಷ್ಟೇ. ಯಾರಿಗೆ ಒಂದು ಜ್ಞಾನ ದೃಷ್ಟಿ ಇದೆ, ಯಾರಿಗೆ ಒಂದು ದಿವ್ಯ ದೃಷ್ಟಿ ಇದೆ, ಯಾರಿಗೆ ದೈವಿಕ ದೃಷ್ಟಿ ಇದೆ, ಅವರಿಗೆ ಮಾತ್ರ ಶ್ರವಣ. ಹೀಗೆ ಒಂದು ಹಯಗ್ರೀವ ದೇವರ ಸ್ತೋತ್ರವನ್ನೆಲ್ಲ ಮಾಡಿದ್ದಾರೆ ಪ್ರಥಮ ವಿಲಾಸದಲ್ಲಿ.